ಬನ್ನಿ ಕತೆ ಕೇಳೋಣ. ಒಂದು ಸೊಂಪಾಗಿ ಬೆಳೆದು ನಿಂತಿರೋ ಜೋಳದ ಹೊಲ. ಅಲ್ಲಿ ಒಂದು ತಾಯಿ ಗುಬ್ಬಿ ತನ್ನ ಮರಿಗಳ ಜೊತೆಗೆ ವಾಸ ಮಾಡ್ತಾ ಇರುತ್ತೆ. ತುಂಬ ಸುಂದರವಾದ ಸಂಸಾರ, ಪುಟ್ಟ ಪುಟ್ಟ ಗುಬ್ಬಿ ಮರಿಗಳು. ತುಂಬ ಚೆನ್ನಾಗಿ ನಡೀತಾ ಇತ್ತು ಜೀವನ. ಜೋಳ ಎಲ್ಲ ಫಸಲಿಗೆ ಬಂತು. ತಾಯಿ ಆಹಾರ ಹುಡ್ಕೋಕ್ಕೆ ಅಂತ ಬೆಳಗ್ಗೆ ಹೊರಟಾಗ ತನ್ನ ಮರಿಗಳಿಗೆ ಹೋಗುತ್ತೆ, ಮಕ್ಕಳೇ, ಇವತ್ತು ರೈತ ಏನಾದರೂ ಹೊಲದ ಕಡೆ ಬಂದರೆ ಸ್ವಲ್ಪ ಗಮನಿಸಿ, ಅವರೆಲ್ಲ ಏನು ಮಾತಾಡ್ಕೊಳ್ತಾರೆ ಅಥವಾ ಇಲ್ಲೇನು ನಡೆಯುತ್ತೆ ಅನ್ನೋದನ್ನು ನನಗೆ ಸಂಜೆ ಹೇಳಿ ಅಂತ ಹೇಳೋಗುತ್ತೆ. ಸಂಜೆ ತಾಯಿ ಬಂದಾಗ ಮರಿಗಳು ಹೇಳ್ತಾರೆ, ಅಮ್ಮ, ಇವತ್ತು ರೈತ ಆತನ ಮಗನ ಜೊತೆಗೆ ಬಂದಿದ್ದ. ಅವನು ಹೇಳ್ದ, ಜೋಳ ಎಲ್ಲ ಕೊಯ್ಲಿಕ್ಕೆ ಬಂದಿದೆ, ನೀನು ಆಳುಗಳನ್ನು ಕರ್ಕೊಂಡು ಬಂದು ನಾಳೆಯಿಂದ ಕೊಯ್ಯೋದಕ್ಕೆ ಶುರು ಮಾಡು ಅಂತ ಹೇಳಿ ಹೋದಮ್ಮ. ಹಾಗಾದರೆ ಈ ಜೋಳ ಎಲ್ಲ ಕೊಯ್ದು ಬಿಡ್ತಾರಾ? ಮತ್ತು ನಮಗೆ ಈ ಗೂಡೆಲ್ಲ ಹಾಳಾಗೋಗುತ್ತಲ್ಲ ಅಂತ ಚಿಂತೆ ಮಾಡುತ್ತೆ. ಆಗ ತಾಯಿ ಗುಬ್ಬಿ ಹೇಳುತ್ತೆ, ಚಿಂತೆ ಮಾಡಬೇಡಿ ಮಕ್ಕಳೇ, ನಾಳೆ ಜೋಳ ಕೊಯ್ಯೋ ಕೆಲಸ ಏನು ನಡೆಯೋದಿಲ್ಲ, ನೀವು ಆರಾಮಾಗಿರಿ ಅಂತ ಹೇಳುತ್ತೆ. ಮಾರನೇ ದಿನ ಹೋಗಬೇಕಾದಾಗೂ ಕೂಡ ತಾಯಿ ಗುಬ್ಬಿ ಹೇಳುತ್ತೆ, ಮಕ್ಕಳೇ, ಇವತ್ತು ಕೂಡ ಏನು ನಡೆಯುತ್ತೆ ಅನ್ನೋದನ್ನು ನನಗೆ ಸಂಜೆ ಹೇಳಬೇಕು ನೀವು. ತಿರ್ಗಾ ಸಂಜೆ ತಾಯಿ ಗುಬ್ಬಿ ಬಂದಾಗ ಮಕ್ಕಳು ಹೇಳ್ತಾರೆ, ಮಗನೇ, ಆಳುಗಳು ಯಾರೂ ಸಿಗಲೇ ಇಲ್ಲಲ್ಲ, ಏನು ಮಾಡೋಣ ಈಗ? ನಾವು ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನೇ ನೆಂಟರುಗಳನ್ನೇ ಕರ್ಕೊಂಬಂದ್ಬಿಟ್ಟು ಅಕ್ಕಪಕ್ಕದಲ್ಲಿರೋರನ್ನ ಕುದ್ಬಿಡೋಣ ಜೋಳ ಎಲ್ಲ ಅಂತ ಹೇಳ್ತಾನೆ. ಮರಿಗಳು ಅಮ್ಮನಿಗೆ ನಡೆದಿರೋ ವಿಷಯ ಎಲ್ಲ ಹೇಳ್ತಾರೆ. ಆವಾಗ ಅಮ್ಮ ಗುಬ್ಬಿ ಹೇಳುತ್ತೆ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು, ನಾಳೆನೂ ಜೋಳ ಕೊಯ್ಯೋ ಕೆಲಸ ಏನು ನಡೆಯೋದಿಲ್ಲ, ನೀವು ಆರಾಮಾಗಿರಿ, ನಿದ್ದೆ ಮಾಡಿ, ಆರಾಮಾಗಿ ನಿದ್ದೆ ಮಾಡಿ ಅಂತ ಹೇಳುತ್ತೆ. ಮಾರನೇ ದಿನ ಮತ್ತೆ ಅಮ್ಮ ಗುಬ್ಬಿ ಆಹಾರ ಹುಡ್ಕಕ್ಕೆ ಅಂತ ಹೊರಟಾಗ ಮರಿಗಳಿಗೆ ಇವತ್ತು ಕೂಡ ಏನಾಗುತ್ತೆ ಅನ್ನೋದನ್ನು ನೀವು ಹೇಳಬೇಕು ನನಗೆ ಅಂತ ಹೇಳಿ ಹೋಗುತ್ತೆ. ಆ ರೀತಿ ಸಂಜೆ ಬಂದಾಗ ಅಮ್ಮ ಗುಬ್ಬಿಗೆ ಈ ಮರಿ ಗುಬ್ಬಿಗಳು ಹೇಳುತ್ತೆ, ಅಮ್ಮ, ಇವತ್ತು ಯಾರೂ ಬರಲಿಲ್ಲ ಜೋಳ ಕೊಯ್ಯಕ್ಕೆ, ನಮ್ಗೆ ತುಂಬ ಖುಷಿ ಆಯ್ತಮ್ಮ, ಜೋಳ ಈಗ ಕೊಯ್ಯಲ್ಲ ಇವರು ಅಂತಾರೆ. ಸರಿ, ಅವರೆಲ್ಲ ಏನು ಮಾತಾಡ್ಕೊಂಡ್ರು ಹೇಳಿ, ಪರವಾಗಿಲ್ಲ, ಇವತ್ತು ಬರಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ ಅಲ್ವಾ? ಅಮ್ಮ, ಅವ್ರು ಹೇಳಿದರು, ಅಯ್ಯೋ, ಈ ಆಳುಗಳು ಯಾರು ಸಿಗ್ತಾ ಇಲ್ಲ, ನೆರೆಹೊರೆಯವರು ಬರ್ತಾ ಇಲ್ಲ, ಏನು ಮಾಡೋಣ, ನಾಳೆಯಿಂದ ನಾವೇ ಜೋಳ ಕೊಯ್ಯಕ್ಕೆ ಶುರು ಮಾಡೋಣ, ನಿಧಾನ ಆದರೂ ಪರವಾಗಿಲ್ಲ, ಎಲ್ಲ ಜೋಳ ಕೊಯ್ದು ಬಿಡ್ಬೋದು ನಾವು ಅಂತ ಹೇಳಿ ಅಂದ್ರಮ್ಮ. ಅವ್ರು ಬರಲ್ಲ ಬಿಡಮ್ಮ, ಅವರಿಬ್ಬರ ಕೈಲಿ ಏನಾಗುತ್ತಮ್ಮ? ಆಗ ತಾಯಿ ಗುಬ್ಬಿ ಹೇಳುತ್ತೆ, ಮಕ್ಕಳೇ, ಈಗ ನಾವು ಈ ಜಾಗ ಬಿಡಬೇಕಾಗಿರೋ ಸಮಯ ಬಂತು, ನಾಳೆ ನಾವು ಬೆಳಗ್ಗೆ ಈ ಜಾಗದಿಂದ ಹೊರಡ್ತಾ ಇದ್ದೀವಿ, ಹೊರಡೋಣ ಇಲ್ಲಿಂದ ಅಂತ ಹೇಳುತ್ತೆ. ಮರಿಗುಬ್ಬಿಗಳು ರಾತ್ರಿ ತುಂಬ ದುಃಖದಿಂದ, ಯಾಕಂದರೆ ಅವು ಅಲ್ಲೇ ಹುಟ್ಟಿರ್ತಾವಲ್ಲ, ಆ ಜಾಗದ ಒಂದು ಪ್ರೀತಿಯಿಂದ ಸ್ವಲ್ಪ ದುಃಖದಲ್ಲಿ ಮಲಗಿರ್ತಾರೆ. ಬೆಳಗ್ಗೆ ಆ ಮರಿಗುಬ್ಬಿಗಳೆಲ್ಲ ಅಲ್ಲಿಂದ ತಾಯಿ ಗುಬ್ಬಿ ಜೊತೆಗೆ ಆ ಜಾಗದಿಂದ ಹೋಗ್ತವೆ. ರೈತ ತನ್ನ ಮಗನ ಜೊತೆಗೆ ಜೋಳ ಕೊಯ್ಯೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದು ಜೋಳ ಕೊಯ್ಯೋಕ್ಕೆ ಶುರು ಮಾಡ್ತಾನೆ. ಜೋಳ ಕೂಡ ಕೊಯ್ತಾನೆ. ಅಲ್ಲೇ ಇನ್ನೂ ಗೂಡು ಕಟ್ಟಗಳಿಗೆ ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದಂತಹ ತಾಯಿ ಗುಬ್ಬಿ ಮತ್ತು ಮರಿಗುಬ್ಬಿಗಳು ಈ ದೃಶ್ಯವನ್ನು ನೋಡಿ ತಾವು ಸೇಫ್ ಆದ್ವಿ ಅನ್ನೋ ಒಂದು ಇದರಲ್ಲಿರ್ತಾರೆ. ಫ್ರೆಂಡ್ಸ್, ಈ ಕಥೆಯಿಂದ ಏನು ಗೊತ್ತಾಗುತ್ತೆ ಅಂದರೆ, ಒಂದು ಉತ್ತಮವಾದಂತಹ ಗಾದೆ ಮಾತು, ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದೇ ಉತ್ತಮ. ಯಾವತ್ತೂ ನಮ್ಮ ಕೆಲಸಗಳಿಗೆ ನಾವು ಅವರಿವ್ರನ್ನ ಮತ್ತೊಬ್ಬರನ್ನ ನೆಚ್ಕೊಂಡು ಬದುಕೋದಕ್ಕಿಂತ ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸಗಳನ್ನು ನಮ್ಮ ಸ್ವಪ್ರಯತ್ನದಿಂದ ಮಾಡೋಣ ಅಂತ ಹೇಳಿ ಈ ಒಂದು ಕಥೆಯ ನೀತಿ. ಕತೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಕತೆ ಜೊತೆ.